ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಈಗಾಗಲೇ ನೋಡಿದ್ದೀರಿ ಅನ್ಕೊಳ್ತೀನಿ. ಜೊತೆಗೆ ಫುಲ್ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದೀರಿ ಅನ್ಕೊಳ್ತೀನಿ. ಕಾರಣ ಅಂತೂ ಈಗಾಗಲೇ ಗೊತ್ತಿದೆ. ನೋಡೋಣ ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾಕೆ ಹಿಂಗಾಯ್ತು, ಏನ್ ಮಾಡೋದು ಇಂಥ ಟೈಮಲ್ಲಿ, ನಾನು ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದಾಗ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಏನಾದ್ರೂ ನಿಮಗೆ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ ಗಳ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲಾ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಖಂಡಿತ ಸಪೋರ್ಟ್ ಅಂತೂ ಬೇಕಾಗುತ್ತೆ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಏನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 353 ಪಾಯಿಂಟ್ಸ್ ಅಥವಾ 1.38% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಂತ ಅತಿ ಹೆಚ್ಚಿನ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಒಂದ್ ತಿಂಗಳಲ್ಲಿ ಇಂತಹ ದೊಡ್ಡ ಡೌನ್ ಫಾಲ್ ಏನು ಕಂಡು ಬಂದಿರಲಿಲ್ಲ. ಇವತ್ತು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟ್ ಬಿದ್ದಿದೆ. ಓಪನಿಂಗ್ ಅಂತೂ ಸ್ಲೈಟ್ಲಿ ಡೌನ್ ಅಲ್ಲಿ ಆಯ್ತು, ಅಂತ ಬಿಗ್ ಡೌನ್ ಫಾಲ್ ಏನು ನೋಡ್ಲಿಕ್ಕೆ ಸಿಗ್ಲಿಲ್ಲ. ಯಾಕಂದ್ರೆ ನೋಡಬಹುದು 25,585ಕ್ಕೆ ನೆನೆ ಕ್ಲೋಸಿಂಗ್ ಇತ್ತು, 580ಕ್ಕೆ ಓಪನ್ ಆಯ್ತು. ಅಂದ್ರೆ ಜಸ್ಟ್ 5 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು. ಬಟ್ ಆ ನಂತರ ಒಂದಷ್ಟು ಡೌನ್ ಆಗಿ ಸೇಮ್ ಲೆವೆಲ್ ಅಲ್ಲಿ ಅಪ್ ಟು 12 ಗಂಟೆವರೆಗೂ ಕೂಡ ಟ್ರೇಡ್ ಆಯ್ತು. ಬಟ್ 12 ಗಂಟೆ ನಂತರ ಸ್ವಲ್ಪ ಎಕ್ಸ್ಟ್ರೀಮ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಮಾರ್ಕೆಟ್ ಅಂತ. ಮೋರ್ ದನ್ 300 ಪಾಯಿಂಟ್ಸ್ 12 ಗಂಟೆ ಮೇಲೆ ಡೌನ್ ಆಗಿದೆ ಮಾರ್ಕೆಟ್. ಅಲ್ಲಿವರೆಗೂ ಏನಂತ ದೊಡ್ಡ ಡೌನ್ ಫಾಲ್ ಇರಲಿಲ್ಲ. ನಾರ್ಮಲ್ ಆಗಿ 20-30 ಪಾಯಿಂಟ್ಸ್ 50 ಪಾಯಿಂಟ್ಸ್ ಈ ರೀತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ 12 ಗಂಟೆ ನಂತರ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂತು ನಮ್ಮ ಮಾರ್ಕೆಟ್. ಜೊತೆಗೆ 25,170ವರೆಗೂ ಕೂಡ ಹೋಯ್ತು. ಬಟ್ ನಂತರ ಅಲ್ಲಿಂದ ಸ್ವಲ್ಪ ರಿಕವರ್ ಆಗಿ ಅಂದ್ರೆ ಒಂದು 60 ಪಾಯಿಂಟ್ಸ್ ರಿಕವರ್ ಆಗಿ 232ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 1065 ಪಾಯಿಂಟ್ಸ್ ಅಥವಾ 1.28% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ನೋಡಬಹುದು 246ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು, 207ಕ್ಕೆ ಇವತ್ತು ಓಪನ್ ಆಯ್ತು. 82,000ವರೆಗೂ ಕೂಡ ಹೋಯ್ತು. ನಂತರ ಒಂದಷ್ಟು ರಿಕವರ್ ಆಗಿ 180ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 2.3% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿಫ್ಟಿ 50ಗಿಂತ ನೆಕ್ಸ್ಟ್ 50 ನಲ್ಲಿ ಇನ್ನೂ ಜಾಸ್ತಿನೇ ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 1.53% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಿಫ್ಟಿ 200 1.73% ಡೌನ್ ಆಯ್ತು. ನಿಫ್ಟಿ 500 ನೋಡಬಹುದು 1.83% ಡೌನ್ ಆಯ್ತು. ಅಂದ್ರೆ 1.38 ಕಡಿಮೆ, ಅದಕ್ಕಿಂತ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಪ್ ಟು 2.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 2.73% ಡೌನ್ ಆಗಿದೆ. ಅಂದ್ರೆ ನಿಯರ್ಲಿ 3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 2.62% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 2.49% ಡೌನ್ ಆಗಿದೆ. ಅಂದ್ರೆ 2.5% ಮೇಲೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 2.78% ಡೌನ್ ಆಗಿದೆ. ಇದು ಕೂಡ ನಿಯರ್ಲಿ 3% ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 100 2.85% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 250 2.68% ಡೌನ್ ಆಗಿದೆ. ಅಂದ್ರೆ ಅಪ್ ಟು 3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಸ್ಮಾಲ್ ಕ್ಯಾಪ್ ಶೇರುಗಳಲ್ಲಿ. ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಕೂಡ ಜಾಸ್ತಿನೇ ಬಿದ್ದಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 2.67% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಒಟ್ಟಿನಲ್ಲಿ ಇವತ್ತು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಬಂತು. ಅದರಲ್ಲೂ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತೂ 2% ಇಂದ 3% ವರೆಗೂ ಕೂಡ ಇವತ್ತು ಬಿದ್ದಿದ್ದಾವೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಎಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್, ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಇವತ್ತು. ಎಲ್ಲ ಇಂಡೆಕ್ಸಸ್ ಗಳು ಕೂಡ ನೆಗೆಟಿವ್ ಆಗಿದ್ದಾವೆ. ಮೊದಲಿಗೆ ನಿಫ್ಟಿ ಆಟೋದಲ್ಲಿ ನೋಡಬಹುದು 2.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದಂತ ಸೆಕ್ಟರ್ ಲಾಸ್ಟ್ 1 ಮಂತ್ ಅಲ್ಲಿ ಇವತ್ತು 2.5% ಡೌನ್ ಫಾಲ್ ಇದೆ. ಅದಕ್ಕೆ ಕಾರಣ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಬುಕಿಂಗ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಒಂದು ಡೈಲಾಗ್, ಸೇಮ್ ಡೈಲಾಗ್, ಚೇಂಜ್ ಆಗೋದಿಲ್ಲ. ಇದು ಇನ್ನು 10 ವರ್ಷ ಆದ್ರೂ ಕೂಡ ಇದೇ ಡೈಲಾಗ್. ಒಂದು ಒಳ್ಳೆ ರ್ಯಾಲಿ ನಂತರ ಕರೆಕ್ಷನ್ ಬಂದೇ ಬರುತ್ತೆ. ಬಟ್ ನಂತರ ಮತ್ತೆ ರ್ಯಾಲಿನೂ ಬರುತ್ತೆ. ಅಲ್ಲಿವರೆಗೂ ಕಾಯ್ಬೇಕಷ್ಟೇ. ಇನ್ವೆಸ್ಟರ್ಸ್ ತಾಳ್ಮೆನ ಮಾರ್ಕೆಟ್ ತುಂಬಾನೇ ಚೆಕ್ ಮಾಡ್ತಾ ಇರುತ್ತೆ. ಇನ್ನು ನಿಫ್ಟಿ ಬ್ಯಾಂಕ್ 0.8% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ 1.16% ಡೌನ್ ಆಗಿದೆ. FMCG 1.48% ಡೌನ್ ಆಗಿದೆ ಇವತ್ತು. IT 2.06% ಡೌನ್ ಆಗಿದೆ. ಮೀಡಿಯಾ 1.75% ಡೌನ್ ಆಗಿದೆ. ಮೆಟಲ್ 1.89% ಡೌನ್ ಆಗಿದೆ. ಮೆಟಲ್ ಸೆಕ್ಟರ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಿತ್ತು, ಇವತ್ತು ನಿಯರ್ಲಿ 2% ಡೌನ್ ಆಗಿದೆ. ಫಾರ್ಮಾ 1.91% ಡೌನ್ ಆಗಿದೆ. PSU ಬ್ಯಾಂಕ್ ಗಳಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಇವತ್ತು ಅಲ್ಲೂ ಕೂಡ 1.31% ಡೌನ್ ಆಗಿದೆ.
ರಿಯಾಲಿಟಿ 5% ಡೌನ್ ಆಗಿದೆ ಇವತ್ತು. ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಅಂತ ಹೇಳ್ಬೋದು. ರಿಯಾಲಿಟಿ ಸೆಕ್ಟರ್ಗೆ 5% ಡೌನ್ ಫಾಲ್ ಕಂಡಿದೆ. ಇನ್ನು ಪ್ರೈವೇಟ್ ಬ್ಯಾಂಕ್ಸ್ ನಿಯರ್ಲಿ 1% ಡೌನ್ ಆಗಿದ್ದಾವೆ. ಹಾಗೆ ಹೆಲ್ತ್ ಕೇರ್ 2.14% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 2.8% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.6% ಡೌನ್ ಇದೆ. ಅಂದ್ರೆ ಎಲ್ಲಾ ಕಡೆ ಡೌನ್ ಫಾಲ್ ಇದೆ. ಬಿಲೋ 1% ಅಂದ್ರೆ ಎರಡೇ ಇಂಡೆಕ್ಸ್, ನಿಫ್ಟಿ ಬ್ಯಾಂಕ್ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್, ಇವೆರಡರಲ್ಲಿ ಮಾತ್ರ ಬಿಲೋ 1% ಇದೆ. ಇನ್ನೆಲ್ಲ 1% ಮೇಲೇನೆ 2% ಅಪ್ ಟು 3% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಇಂಡೆಕ್ಸ್ ಲೆವೆಲ್ ಅಲ್ಲಿ, ಇಂಡಿವಿಜುವಲ್ ಸ್ಟಾಕ್ ಗಳಲ್ಲ, ಇಂಡೆಕ್ಸ್ ಲೆವೆಲ್ ಅಲ್ಲಿ. ಇಂಡೆಕ್ಸ್ ಲೆವೆಲ್ ಅಲ್ಲೇ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ನೂ ಜಾಸ್ತಿನೇ ಡೌನ್ ಫಾಲ್ ಇರುತ್ತೆ. ಅದಕ್ಕೆ ಇವತ್ತು ನಮ್ಮ ಪೋರ್ಟ್ಫೋಲಿಯೋಗಳು ಮೇ ಬಿ ಮಾರ್ಕೆಟ್ 1% ಬಿದ್ರೆ 2%, 3%, 5% ವರೆಗೂ ಕೂಡ ಬಿದ್ದಿದ್ದಾವೆ. ಅದಕ್ಕೆ ಪ್ರಮುಖ ಕಾರಣನೇ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ನೂ ಜಾಸ್ತಿನೇ ಡೌನ್ ಫಾಲ್ ಇದೆ. ಹಾಗಾದ್ರೆ ಯಾಕೆ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಬಂತು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ? ಓವರ್ ರಿಯಾಕ್ಷನ್ ಅಂತಾನೆ ಹೇಳ್ತೀನಿ ನಾನು ಇದನ್ನ, ನಾರ್ಮಲ್ ಅಲ್ಲ, ಓವರ್ ರಿಯಾಕ್ಷನ್. ಗ್ಲೋಬಲ್ ಮಾರ್ಕೆಟ್ಸ್ ಏನಾದ್ರು ಇಂಪ್ಯಾಕ್ಟ್ ಮಾಡಿದ್ವಾ ಅದನ್ನ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ ಗಳು ಎಲ್ಲ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿವೆ. ಅದರಲ್ಲೂ 1%, 1.5%, ಮೋರ್ ದೆನ್ 0.5% ಈ ರೀತಿ ಡೌನ್ ಅಲ್ಲೇ ಟ್ರೇಡ್ ಆಗ್ತಿವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ನೆಗೆಟಿವ್ ಇದೆ. ಅಪ್ ಟು 90% ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ. ಅಂದ್ರೆ ಮೊದಲಿಗೆ ಗ್ಲೋಬಲ್ ಕ್ಯೂಸ್ ಇವತ್ತು ಸರಿ ಇಲ್ಲ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದ್ವಿ, ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಜೊತೆಗೆ ಡೌ ಜೋನ್ಸ್ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ನೆಗೆಟಿವ್ ಅಲ್ಲಿ ಇತ್ತು. ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿತ್ತು, ಸ್ಲೈಟ್ಲಿ ಪಾಸಿಟಿವ್ ಅಲ್ಲೇ. ಬಟ್ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇರಲಿಲ್ಲ. ಈಗಲೂ ಕೂಡ ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನು ಬದಲಾವಣೆ ಆಗಿಲ್ಲ, ನೆಗೆಟಿವ್ ಇದಾವೆ, ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಇದು ಒಂದು ಮೇಜರ್ ರೀಸನ್. ಹಾಗಾದ್ರೆ ಗ್ಲೋಬಲ್ ಕ್ಯೂಸ್ ಈ ರೀತಿ ನೆಗೆಟಿವ್ ಆಗ್ಲಿಕ್ಕೆ ಏನಾದ್ರೂ ಕಾರಣ ಇದೆಯಾ? ಆ ವಿಷಯಕ್ಕೆ ಬಂದ್ರೆ ಟ್ರೇಡ್ ವಾರ್. ಎಸ್, ಈ ಒಂದು ಸುದ್ದಿ ಖಂಡಿತ ಮಾರ್ಕೆಟ್ ನ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಎಷ್ಟು ದಿನ ಅಮೆರಿಕ ವರ್ಸಸ್ ಚೈನಾ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಈ ಟ್ರೇಡ್ ವಾರ್, ಆದ್ರೆ ಈಗ ಅಮೆರಿಕ ವರ್ಸಸ್ ಯುರೋಪಿಯನ್ ಯೂನಿಯನ್ ಆಗ್ತಾ ಇದೆ. ಯೂಶುವಲಿ ಈ ಹಿಂದಿನ ಇನ್ಸ್ಟೆನ್ಸಸ್ ಗಳನ್ನ ನೋಡಿದ್ರೆ ಈ ರೀತಿಯ ಕಂಡೀಷನ್ ನೋಡ್ಲಿಕ್ಕೆ ಸಿಕ್ಕಿರೋದು ತುಂಬಾ ಕಡಿಮೆ, ಯುರೋಪ್ ಹಾಗೂ ಅಮೆರಿಕದ ನಡುವೆ ಬಿರುಕು ಬಿಟ್ಟಿರೋದು. ಬಟ್ ಈಗ ನಮ್ಮ ಸುಂಕಪ್ಪನ ಕಾರಣಕ್ಕೆ ಇಲ್ಲಿ ದೊಡ್ಡ ಬಿರುಕು ಕಾಣಿಸ್ತಾ ಇದೆ. ಯುರೋಪ್ ಹಾಗೂ ಅಮೆರಿಕ ನಡುವೆ ಟ್ರೇಡ್ ವಾರ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಇದಕ್ಕೆ ತುಪ್ಪ ಸುರಿಯುವಂತ ಡೆವಲಪ್ಮೆಂಟ್ಸ್ ಗಳು ಕೂಡ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ಟ್ರಂಪ್ ಶೇರ್ಸ್ ಎಐ ಮ್ಯಾಪ್ ಕ್ಲೈಮಿಂಗ್ ಕೆನಡಾ, ಗ್ರೀನ್ಲ್ಯಾಂಡ್ ಅಂಡ್ ವೆನಿಜುವೆಲಾ ಆಸ್ ಯುಎಸ್ ಟೆರಿಟರಿ. ಒಂದು ಎಐ ಮ್ಯಾಪ್ ಅನ್ನ ಇವರು ಶೇರ್ ಮಾಡಿದ್ದಾರೆ, ಅಂದ್ರೆ ಸುಂಕಪ್ಪ. ಅದರಲ್ಲಿ ಕೆನಡಾ, ಗ್ರೀನ್ಲ್ಯಾಂಡ್ ಹಾಗೂ ವೆನಿಜುವೆಲಾ ಅಮೆರಿಕದ ಪಾರ್ಟ್ ಅನ್ನೋ ರೀತಿಯಲ್ಲಿ ಚಿತ್ರಿಸಿರುವಂತದ್ದು. ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಸುದ್ದಿ ನೋಡಬಹುದು, ಟ್ರಂಪ್ ಥ್ರೆಟನ್ಸ್ 200% ಟ್ಯಾರಿಫ್ ಆನ್ ಫ್ರೆಂಚ್ ವೈನ್ ಆಸ್ ಮ್ಯಾಕ್ರಾನ್ ರಿಜೆಕ್ಟ್ಸ್ ಬೋರ್ಡ್ ಆಫ್ ಪೀಸ್, ಸೇಸ್ ನೋಬಡಿ ವಾಂಟ್ಸ್ ಹಿಮ್. ಟ್ರಂಪ್ ನ ಕೇಳಿದರೆ ಮ್ಯಾಕ್ರಾನ್ ರಿಜೆಕ್ಟ್ ಮಾಡಿದಾರಲ್ಲ ಬೋರ್ಡ್ ಆಫ್ ಪೀಸ್ ಅನ್ನ. ಇದು ಗಾಜಾ ಪ್ಲಾನ್ ಗೆ ಸಂಬಂಧಪಟ್ಟಂತದ್ದು. ಬೋರ್ಡ್ ಆಫ್ ಪೀಸ್ $1 ಬಿಲಿಯನ್ ಏನೋ ಕೊಟ್ಟು ಸೇರ್ಕೊಳ್ಬೇಕಂತೆ. ಭಾರತವನ್ನು ಕೂಡ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಇದನ್ನ ರಿಜೆಕ್ಟ್ ಮಾಡಿರೋದಕ್ಕೆ ಯಾರಿಗೂ ಅವ್ರು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಮ್ಯಾಕ್ರಾನ್ ಫ್ರಾನ್ಸ್ ಅನ್ನ ಬೇಕಾಗಿಲ್ಲ ಬೋರ್ಡ್ ಆಫ್ ಪೀಸ್ ಅಲ್ಲಿ, ನಾನು ಅವರ ವೈನ್ ಮೇಲೆ 200% ಟ್ಯಾರಿಫ್ ಹಾಕ್ತೀನಿ, ಆಗ ಅವರೇ ಬರ್ತಾರೆ ಅಂತ ಹೇಳಿದ್ದಾರೆ. ಈ ಸುಂಕಪ್ಪನ ಈ ಸ್ಟೇಟ್ಮೆಂಟ್ ಗಳು ಮಾರ್ಕೆಟ್ ಅಲ್ಲಿ ಒಂದಷ್ಟು ಅನ್ಸರ್ಟನಿಟೀಸ್ ಅನ್ನ ಪೈಲ್ ಅಪ್ ಮಾಡ್ತಿದ್ದಾವೆ. ಎಷ್ಟು ದಿನ ಅನ್ಸರ್ಟನಿಟೀಸ್ ಇತ್ತು ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದಾವೆ. ಗ್ರೀನ್ಲ್ಯಾಂಡ್ ಮೇಲಿನ ಆಸೆ ಮಾರ್ಕೆಟ್ ನ ಈ ರೀತಿ ಬೆಳೆಸ್ತಾ ಇದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಈಗ ಮಾತ್ರ ಟ್ರೈ ಮಾಡಿಲ್ಲ ಗ್ರೀನ್ಲ್ಯಾಂಡ್ ತಗೊಳ್ಬೇಕು ಅಂತ, 2019-20 ಕೂಡ ಟ್ರೈ ಮಾಡಿದ್ದಾರೆ, ಹಾಗಾಗಿಲ್ಲ. ಈಗ ಮತ್ತೆ ಶುರು ಬಿಟ್ಕೊಂಡಿದ್ದಾರೆ. ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ಸಂಬಂಧವನ್ನು ಕೂಡ ಹಾಳು ಮಾಡ್ತಿದ್ದಾರೆ. ಈ ಡೆವಲಪ್ಮೆಂಟ್ಸ್ ಮಾರ್ಕೆಟ್ ನ ಮೇಲೆ ಮೇಜರ್ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾಡಿದ್ದಾವೆ. ಅದಕ್ಕಾಗಿನೇ ಯುರೋಪಿಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿರೋದು. ಇಂಡಿಯನ್ ಮಾರ್ಕೆಟ್ ಕೂಡ ಇವತ್ತು ಬಿದ್ದಿರೋದು. ಜೊತೆಗೆ ಇಂಡಿಯನ್ ಮಾರ್ಕೆಟ್ ಬೀಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನಂತಂದ್ರೆ ಇವತ್ತು ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿ ಡೇ ವಾಲಟಿಲಿಟಿ ಇದ್ದೇ ಇರುತ್ತೆ. ಎಸ್ಪೆಷಲಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಇರುವಂತಹ ಸಂದರ್ಭದಲ್ಲಿ ಎಕ್ಸ್ಪೈರಿ ಡೇ ವಾಲಟಿಲಿಟಿ ಕೂಡ ಸೇರ್ಕೊಳ್ಳುತ್ತೆ. ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಇವತ್ತು ಬಂದಂತ ಪರ್ಫಾರ್ಮೆನ್ಸ್ ಬರುತ್ತೆ, ಪೋರ್ಟ್ಫೋಲಿಯೋ ಬ್ಲೀಡ್ ಆಗುತ್ತೆ. ಅದೇ ಇವತ್ತಾಗಿರೋದು. ಹಾಗೆ ಇಲ್ಲಿ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನಿಮ್ಮ ಪೋರ್ಟ್ಫೋಲಿಯೋಗಳು ಮಾತ್ರ ಬೀಳ್ತಾ ಇಲ್ಲ, ಎಲ್ಲರ ಪೋರ್ಟ್ಫೋಲಿಯೋ ಕೂಡ ಬಿದ್ದಿವೆ. ಯಾರೆಲ್ಲ ದೊಡ್ಡ ಇನ್ವೆಸ್ಟರ್ಸ್ ಅಂತ ಕರೆಸ್ಕೊಳ್ತಾರಲ್ಲ, ಫಾರ್ ಎಕ್ಸಾಂಪಲ್ ಮುಖೇಶ್ ಅಂಬಾನಿ, ಅವರ ಪೋರ್ಟ್ಫೋಲಿಯೋ ಕೂಡ ಬಿದ್ದಿರುತ್ತೆ. ರಿಲಯನ್ಸ್ ಸ್ಟಾಕ್ ಡೌನ್ ಆದ್ರೆ ಅವರ ನೆಟ್ವರ್ತ್ ಕಡಿಮೆ ಆಗುತ್ತೆ. ಅದಾನಿ ಷೇರುಗಳು ಬಿದ್ರೆ ಅದಾನಿ ಗ್ರೂಪ್ ನೆಟ್ವರ್ತ್ ಕಮ್ಮಿ ಆಗುತ್ತೆ. ಹಾಗೆ ಮಾರ್ಕೆಟೇ ಬೀಳುವಾಗ ಎಸ್ ಇನ್ವೆಸ್ಟರ್ಸ್ ಅಂತ ಕರೆಸ್ಕೊಳ್ಳುವಂತ ವಿಜಯ್ ಕೇಡಿಯಾ ಆಗ್ಬೋದು, ರಾಕೇಶ್ ಜುಂಜುನ್ವಾಲಾ ಅವರ ಪೋರ್ಟ್ಫೋಲಿಯೋ ಆಗ್ಬೋದು, ರಮೇಶ್ ದಮಾನಿ ಅವರ ಪೋರ್ಟ್ಫೋಲಿಯೋ ಆಗ್ಬೋದು. ಎಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಬೀಳ್ತವೆ. ಯಾರು ಏನು ಬೀಳೋದಕ್ಕೆ ಹೊರತಲ್ಲ, ಬರೀ ನಿಮ್ಮ ಪೋರ್ಟ್ಫೋಲಿಯೋ ಮಾತ್ರ ಬೀಳ್ತಿಲ್ಲ ಅಥವಾ ಬಿದ್ದಿಲ್ಲ, ಎಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಬೀಳ್ತವೆ ಮಾರ್ಕೆಟ್ ಬೀಳುವಾಗ. ಹಾಗೆ ರಿಕವರಿ ಆಗುವಾಗ ಎಲ್ಲ ಪೋರ್ಟ್ಫೋಲಿಯೋಗಳು ಕೂಡ ರಿಕವರಿ ಆಗ್ತವೆ. ಬಟ್ ಕ್ವಾಲಿಟಿ ಸ್ಟಾಕ್ ಗಳಲ್ಲಿ ಬೇಗ ರಿಕವರ್ ಆಗ್ತವೆ. ಪೆನಿ ಸ್ಟಾಕ್ ಗಳಲ್ಲಿ ಅಥವಾ ಹೈಪ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೇ ಬಿ ಅದು ವರ್ಷಾನ್ಗಟ್ಲೆ ಆಗ್ಬೋದು ಅಥವಾ ರಿಕವರಿ ಆಗದೇನೂ ಇರಬಹುದು.
ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಮ್ಯೂಚುವಲ್ ಫಂಡ್ಸ್ ಗಳು 10, 15, 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡಿರುವಂತ ಶೇರ್ಗಳು ಕೂಡ ಬೀಳ್ತವೆ. ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗಳು ಕೂಡ ಡೌನ್ ಆಗಿದ್ದಾವೆ ಈಗಾಗಲೇ ಒಂದಷ್ಟು. ಅಂದ್ರೆ ನಮ್ಮದು ಅಷ್ಟೇ ಅಲ್ಲ, ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತವರ ಪೋರ್ಟ್ಫೋಲಿಯೋ ಕೂಡ ಬೀಳ್ತಿದ್ದಾವೆ. ಅಂದ್ರೆ ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ ಅಷ್ಟೇ, ನಿಮ್ಮ ಪೋರ್ಟ್ಫೋಲಿಯೋ ಸರಿ ಇಲ್ಲ ಅಂತ ಅಲ್ಲ. ಜೊತೆಗೆ ಮಾರ್ಕೆಟ್ ಅಲ್ಲಿ ಇದೇನು ಮೊದಲನೇ ಸಲ ಏನಲ್ಲ, ಹಿಂದೆನೂ ಕೂಡ ಬಿದ್ದಿದೆ. 2024ರ ಎಲೆಕ್ಷನ್ ರಿಸಲ್ಟ್ ದಿನ ಯಾವ ರೀತಿ ಬಿತ್ತು ಮಾರ್ಕೆಟ್, 2020ಯಲ್ಲಿ ಯಾವ ರೀತಿ ಬಿದ್ದಿದೆ. ಸಾಕಷ್ಟು ಸಲ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಬಂದಿದ್ದಾವೆ. ಹಾಗೆ 2023ರಲ್ಲಿ ಅದಾನಿ ಗ್ರೂಪ್ ನ ಮೇಲೆ ಆರೋಪ ಬಂದಾಗ ಮಾರ್ಕೆಟ್ ಯಾವ ರೀತಿ ಬಿತ್ತು. ಸಾಕಷ್ಟು ಇನ್ಸ್ಟಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ಈ ಸಲದ ಇನ್ಸ್ಟಾನ್ಸ್ ಸ್ವಲ್ಪ ವಿಶೇಷ ಆಗ್ತಿರೋದು ಯಾಕೆ ಅಂತಂದ್ರೆ ರಿಕವರಿ ಆಗ್ಲಿಕ್ಕೆ ಸಾಕಷ್ಟು ಸಮಯ ತಗೊಳ್ತಿದೆ. ಇದು ಇಂಪಾರ್ಟೆಂಟ್ ಆಗ್ತಾ ಇರೋದು. ಜೊತೆಗೆ ನೀವೆಲ್ಲ ಫ್ರಸ್ಟ್ರೇಟ್ ಆಗ್ತಿರೋದು ಕೂಡ ಇದೇ ಕಾರಣಕ್ಕೆ. ಇನ್ ಕೇಸ್ ಮಾರ್ಕೆಟ್ ಮೇ ಬಿ 15 ದಿನನೋ 1 ವಾರನೋ ಬಿದ್ದು ಆಮೇಲೆ ರಿಕವರ್ ಆಗ್ಬಿಟ್ಟಿದ್ರೆ ನೀವು ಎಷ್ಟೊಂದು ಫ್ರಸ್ಟ್ರೇಟ್ ಆಗ್ತಾ ಇರ್ಲಿಲ್ಲ. ಬಟ್ ರಿಕವರಿ ಆಗ್ಲಿಕ್ಕೆ ಸಮಯ ತಗೊಳ್ತಾ ಇದೆ. ರಿಕವರಿ ಆಗ್ಬೇಕು ಅಥವಾ ಆಗುತ್ತೆ ಅನ್ನೋಷ್ಟರಲ್ಲಿ ಇನ್ನೊಂದು ಯಾವ್ದೋ ಸುದ್ದಿ ಬರುತ್ತೆ, ಅಥವಾ ನಮ್ಮ ಸುಂಕಪ್ಪ ಸುಮ್ನೆ ಇರಲ್ಲ, ಮತ್ತೆ ಮಾರ್ಕೆಟ್ ದಬ್ಬಾಕೊಳ್ಳುತ್ತೆ. ಈಗ ಆಗ್ತಿದೆ. ಬಿಟ್ರೆ ಮಾರ್ಕೆಟ್ ಅಲ್ಲಿ ಆಕ್ಚುಯಲ್ ಆಗಿ ಸಮಸ್ಯೆಗಳು ಕಡಿಮೆ, ಬಟ್ ಗ್ಲೋಬಲ್ ಅನ್ಸರ್ಟನಿಟೀಸ್ ಕಾರಣಕ್ಕೆ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಿದೆ ಅಷ್ಟೇ. ಇದು ಸಿಸ್ಟಮ್ಯಾಟಿಕ್ ರಿಸ್ಕ್, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಲ್ಲ. ಸೊ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಇಡೀ ಮಾರ್ಕೆಟ್ ಬೀಳ್ತಿದೆ, ನಾವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳು ಕೂಡ ಬೀಳ್ತಿದ್ದಾವೆ. ಅನ್ಸಿಸ್ಟಮ್ಯಾಟಿಕ್ ಅಂದ್ರೆ ಎಲ್ಲ ಮಾರ್ಕೆಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ, ನಾವ್ ಇನ್ವೆಸ್ಟ್ ಮಾಡಿರೋ ಯಾವ್ದೋ 1-2 ಸ್ಟಾಕ್ ಗಳು ಮಾತ್ರ ಕ್ರಾಶ್ ಆಗ್ತಿದ್ದಾವೆ. ಅಂದ್ರೆ ಅದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಯಾಕಂದ್ರೆ ಆ ಕಂಪನಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಆಗ ಬೀಳ್ತಿದೆ ಅಂದ್ರೆ ಅದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಇಲ್ಲಿರುವಂತದ್ದು ಸಿಸ್ಟಮ್ಯಾಟಿಕ್ ರಿಸ್ಕ್. ಹಾಗಾಗಿ ಖಂಡಿತ ಭಯಪಡುವಂತ ಅವಶ್ಯಕತೆ ಅಂತೂ ಇಲ್ಲ. ನಾನಂತೂ ಭಯ ಪಡೋದಿಲ್ಲ. ಯಾಕಂದ್ರೆ ಈ ತರದ 100 ಡೌನ್ ಫಾಲ್ ಗಳನ್ನ ನೋಡಿದೀನಿ. ಇನ್ನೂ 10-20% ಬಿದ್ರು ಕೂಡ ನಾನೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಖಂಡಿತ ನನಗೂ ಕೂಡ ದಿನ ಲಾಸ್ ಆಗ್ತಾ ಇಲ್ಲ ಅಂತ ಏನಲ್ಲ. ಬಟ್ ನನಗೆ ಗೊತ್ತಿದೆ ಇವತ್ತಲ್ಲ ನಾಳೆ ರಿಕವರ್ ಆಗುತ್ತೆ ಅಂತ. ಜೊತೆಗೆ ಸಾಧ್ಯವಾದಷ್ಟು ನಾನು ಇರೋದನ್ನೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಯಾಕಂದ್ರೆ ಇದು ಅಪಾರ್ಚುನಿಟಿ. ಹಾಗೆ ನನಗೆ ಗೊತ್ತಿಲ್ಲ ಇನ್ನು ಎಷ್ಟು ಬೀಳುತ್ತೆ ಅಂತ. ಸಾಧ್ಯವಾದಷ್ಟು ನಾನು ಇನ್ವೆಸ್ಟೆಡ್ ಆಗಿರಕ್ಕೆ ಬಯಸ್ತೀನಿ. ಜೊತೆಗೆ ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗುವಾಗ ಬೈ ಮಾಡ್ಲಿಕ್ಕೆ ಬಯಸ್ತೀನಿ. ಬಟ್ 4-5%ಗೆ 50%ಗೆ ಬೈ ಮಾಡೋದಿಲ್ಲ. ನಾನು ಬೈ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 25-30% ಡೌನ್ ಆಗಿರ್ಬೇಕು ಆ ಸ್ಟಾಕ್, ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಗಿರ್ಬೇಕು. ಹಂಗಿದ್ರೆ ಬೈ ಮಾಡ್ತೀನಿ. ಇಲ್ವಾ ಸುಮ್ನೆ ಕುತ್ಕೊಳ್ತೀನಿ. 10-15% ಡೌನ್ ಆಗಿದೆ, 20% ಡೌನ್ ಆಗಿದೆಯಾ ನೋಡೋಣ, ಇನ್ನೊಂದು 10% ಡೌನ್ ಆಗ್ಲಿ ಅಂತ ಕೂತ್ಕೊಳ್ತೀನಿ. ಎಸ್ಪೆಷಲಿ ನಾನಂತೂ ಇನ್ವೆಸ್ಟ್ ಮಾಡೋದು ಜಾಸ್ತಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲೇ. ಹಾಗಾಗಿ ಈಸಿಯಾಗಿ 25-30% ಕರೆಕ್ಷನ್ ಆಗ್ತವೆ. ಅಲ್ಲಿವರೆಗೂ ಕಾದು ಆ ಅವಕಾಶವನ್ನ ಬಳಸ್ಕೊಳ್ತೀನಿ ಅಷ್ಟೇ. ಇನ್ನು ಮಾರ್ಕೆಟ್ ಅಥವಾ ಈಕ್ವಿಟಿ ಮಾರ್ಕೆಟ್ ಕತೆ ಇದಾದ್ರೆ ಕಮಾಡಿಟಿ ಕಡೆ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು ಇವತ್ತು 2.5% ಅಪ್ ಆಗಿದೆ ಗೋಲ್ಡ್. ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಸಿಲ್ವರ್ ಅಲ್ಲಿ ನೋಡಬಹುದು ಮೋರ್ ದನ್ 4%, ಅದು 3,000 ಅಪ್ ಆಗಿದೆ ಪರ್ ಕೆಜಿ. ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ಖುಷಿಯಿಂದ ಹೋಲ್ಡ್ ಮಾಡ್ತೀರಿ, ನನಗೆ ಗೊತ್ತಿದೆ. ಇನ್ವೆಸ್ಟ್ ಮಾಡಿಲ್ದೇ ಇರೋರು ಸ್ವಲ್ಪ ಬೇಜಾರ್ ಮಾಡ್ಕೊಳ್ತೀರಿ, ಅಯ್ಯೋ ಇನ್ವೆಸ್ಟ್ ಮಾಡಬಹುದಿತ್ತಲ್ಲ ಅಂತ. ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನೆನ್ನೆಯ ವಿಡಿಯೋದಲ್ಲಿ ಸಿಲ್ವರ್ ಬಗ್ಗೆ ಕವರ್ ಮಾಡಿದ್ದೀನಿ, ಒಂದಷ್ಟು ವಿಷಯನ ಹಂಚ್ಕೊಂಡಿದ್ದೀನಿ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ನೋಡಬಹುದು ಈಗಲೂ ಕೂಡ. ಬಟ್ ಕರೆಕ್ಷನ್ ಗೆ ರೆಡಿ ಇರಬೇಕು. ಕರೆಕ್ಷನ್ ಆದ್ರೂ ಕೂಡ ಇಟ್ಸ್ ಓಕೆ, ಹೋಲ್ಡ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಹಂಗಿದ್ರೆ ಮಾತ್ರ ಎರಡು ಕಡೆ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಸಿಲ್ವರ್ ETF ಕೂಡ ನೋಡಬಹುದು ಇವತ್ತು 7% ಅಪ್ ಆಗಿದೆ. ರೆಕಾರ್ಡ್ ಹೈ ಅನ್ನು ತಲುಪಿದೆ ETF ಕೂಡ. ಸಾಲಿಡ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಎಂಜಾಯ್ ಮಾಡಿ ಅದನ್ನ. ಮಾರ್ಕೆಟ್ ಕೂಡ ಅಪ್ ಆಗುತ್ತೆ, ನಿಮ್ಗೆ ಫ್ರಸ್ಟ್ರೇಟ್ ಆಗುತ್ತಾ ನಿಮ್ ಇಷ್ಟ, ನಿಮ್ಗೆ ಏನನ್ಸುತ್ತೆ ಆ ಡಿಸಿಷನ್ ತಗೊಳ್ಳಿ. ನಾನು ಹಿಂದೇನು ಕೂಡ ಹೇಳಿರೋದಿದೆ, ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡಬೇಕು. ಬಟ್ ನನ್ನ ಕೈಲಿ ಆಗ್ತಿಲ್ಲ ಅಂದ್ರೆ ಇಟ್ಸ್ ಓಕೆ, ನಿಮ್ಗೆ ಮಾರ್ಕೆಟ್ ಸೂಟಬಲ್ ಅಲ್ಲ, ಎಲ್ಲಿ ವೊಲಟಿಲಿಟಿ ಇರಲ್ವಾ ಅಂತ ಕಡೆ ಹೂಡಿಕೆಯನ್ನ ಮಾಡಿ. ಸುಮಾರಿದೆ, ಡೆಟ್ ಅಲ್ಲಿ ಮಾಡಬಹುದು, ಲಿಕ್ವಿಡ್ ಫಂಡ್ಸ್ ಅಲ್ಲಿ ಮಾಡಬಹುದು, FD ನಲ್ಲಿ ಮಾಡಬಹುದು. ವೊಲಟಿಲಿಟಿ ಕಡಿಮೆ, ರಿಟರ್ನ್ಸ್ ಕಡಿಮೆ, ಫ್ರಸ್ಟ್ರೇಟ್ ಆಗಲ್ಲ. ಇಲ್ಲ ನನಗೆ ರಿಟರ್ನ್ಸ್ ಜಾಸ್ತಿ ಬೇಕು ಅಂದ್ರೆ ಈ ಫ್ರಸ್ಟ್ರೇಷನ್ ಎಲ್ಲ ತಡ್ಕೊಳ್ಳೇಬೇಕು. ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದು ಸುಲಭ ಅಲ್ಲ ಪ್ರಪಂಚದಲ್ಲಿ. ಸುಲಭವಾಗಿ ಸಿಗೋ ಯಾವುದೂ ಜಾಸ್ತಿ ದಿನ ಇರೋದು ಇಲ್ಲ. ಇದನ್ನ ತಿಳ್ಕೊಂಡ್ರೆ ಸಾಕು. ಸರಿಗಳೇರಿ, ನನ್ನ ವರ್ಡ್ಸ್ ಇವತ್ತು ಸ್ವಲ್ಪ ಹಾರ್ಶ್ ಅನಿಸಬಹುದು, ಬಟ್ ಇದೇ ರಿಯಾಲಿಟಿ. ಸರಿಗಳೇರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.